ಏನಾಯ್ತು ಮೇಡಮ್? ಯಾಕೆ ಹೀಗೆ ಫೋನ್ ಬಿಸಾಕಿದ್ರಿ? ಅವಳನ್ನ ನೋಡ್ತಿದ್ರೇನೆ ನನಗೆ ಭಯ ಆಗ್ತಿದೆ ಅನಂತ. ಅಷ್ಟಕ್ಕೂ ಅಷ್ಟೊಂದು ಜನ ಏನು, ಆ ಮೀಡಿಯಾ ಬರೋದು ಅಂದ್ರೆ ಏನು, ಎಲ್ಲರೂ ಅವಳಿಗೆ ಸಪೋರ್ಟ್ ಮಾಡೋದಂದ್ರೆ ಏನು? ಹುಚ್ಚಿ ಹಿಡಿಸ್ತಿದ್ದಾಳೆ. ಇದನ್ನೆಲ್ಲ ಮಾಡಿ ದಿವ್ಯಾ ಏನ್ ಸಾಧಿಸ್ಬೇಕು ಅನ್ಕೋತಿದ್ದಾಳೆ ಮೇಡಮ್? ಅದು ಅರ್ಥ ಆಗ್ದೇನೆ ನಾನು ಹೀಗೆ ನಡು ರೋಡಲ್ಲಿ ಕೂತ್ಕೊಂಡಿದ್ದೀನಿ. ಎಲ್ಲರೂ ನೋಡ್ತಿದ್ರು, ಜೋರಾಗಿ ನಗ್ತಿದ್ರು, ಸಹಿಸ್ಕೋತಿದ್ದೀನಿ. ಹೌದು ಮೇಡಮ್, ನೋಡೋದಕ್ಕೆ ನನಗೂ ಒಂಥರ ಆಗ್ತಾ ಇದೆ. ಅವಳ ಮೋಟಿವ್ ಏನೋ, ಅವಳ ಪ್ಲಾನ್ ಏನು ಅಂತ ಅರ್ಥನೇ ಆಗ್ತಿಲ್ಲ. ಇನ್ನೊಂದು ಹೆಣ್ಣಿಗೆ ಇದೇ ಥರ ಆಗ್ತಿದ್ರೆ ಆ ಚಾಣಕ್ಯಗೆ ಹೊಡ್ಸೋದೋ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋದೋ ಮಾಡ್ತಾರೆ. ಇವಳೇನು ಕಾಮಾಗಿ ಗಂಡನ ಮನೆಗೆ ಬಂದಿದ್ದಾಳೆ. ಇಷ್ಟಪಟ್ಟು ಮಾಡ್ಕೊಂಡಿರೋ ಮದ್ವೆ ಅಂತೂ ಅಲ್ಲ. ಅವನ್ನ ಪ್ರೀತಿಸಿದ್ಲಾ ಅಂದ್ರೆ ಅದೂ ಇಲ್ಲ. ಮತ್ತೆ ಅವಳ ಅಣ್ಣಂಗೆ ಇಷ್ಟ ಆಗಿರೋ ಮದ್ವೆನ ಅಂದ್ರೆ ಅದೂ ಅಲ್ಲ. ಮತ್ ಯಾಕೆ ಹೀಗೆ ಮಾಡ್ತಿದ್ದಾಳೆ ಅವಳು? ಇದ್ರ ಎಂಡ್ ಏನು ನನಗೆ ಅರ್ಥ ಆಗ್ತಿಲ್ಲ. ಮೇಡಮ್, ಸ್ವಲ್ಪ ಹೊತ್ತಲ್ಲಿ ಗೊತ್ತಾಗಿ ಆಗುತ್ತಲ್ವಾ? ನೀವು ಕಾರಲ್ಲಿ ಕೂತ್ಕೊಳ್ಳಿ, ಮೊದಲು ಎದ್ದೇಳಿ. ಹೇಳಲ್ಲ. ಅವಳು ಏನ್ ಸಾಧಿಸೋಕ್ ಹೊರಟಿದ್ದಾಳೋ ಗೊತ್ತಾಗೋವರೆಗೂ ಎದ್ದೇಳಲ್ಲ. ಹೀಗೆ ಇರ್ತೀನಿ. ಬೇಡ ಮೇಡಮ್, ಎಲ್ಲರೂ ನೋಡಿ ನಗ್ತಾ ಇದ್ದಾರೆ, ಅವಮಾನ ಆಗ್ತಾ ಇದೆ. ಪ್ಲೀಸ್ ನನ್ನ ಮಾತು ಕೇಳಿ. ನನಗೆ ಎದುರುತ್ರ ಕೊಟ್ಟೆ ಅಂದ್ರೆ ಸಾಯಿಸ್ಬಿಡ್ತೀನಿ ಅನಂತ. ಮೊದ್ಲು ಅವಳ ಮ್ಯಾಟರ್ ಏನು ಅಂತ ತಿಳ್ಕೊ, Okay, madam. ಆಮೇಲೆ ಏನೇ ಮಾಡೋದಿದ್ರು.